ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಎಲೆಕ್ಟ್ರಿಕಲ್ ವೈರಿಂಗ್ ಸಿಸ್ಟಮ್ ಆ್ಯಂಡ್ ಪ್ರಾಕ್ಟೀಸ್ EWSP ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಫಸ್ಟ್ ಸೆಮಿಸ್ಟರ್ ಇದರದ್ದು ನಾನು ಪಾಸಿಂಗ್ ಪ್ಯಾಕೇಜನ್ನು ಡಿಸ್ಕಸ್ ಮಾಡ್ತಾಯಿದ್ದೀನಿ. ಈ ಪಾಸಿಂಗ್ ಪ್ಯಾಕೇಜಲ್ಲಿ ನಾನು ಆಲ್ ಪ್ರೀವಿಯಸ್ ಮಾಡೆಲ್ ಕ್ವಶನ್ ಪೇಪರ್ಸನ್ನು ರೆಫರ್ ಮಾಡಿಬಿಟ್ಟು ಯಾವ ಕ್ವಶನ್ ಯಾವ ಟಾಪಿಕ್ ಮೇಲೆ ಎಷ್ಟು ಸಲ ರಿಪೀಟ್ ಆಗಿದೆ ಅಂತ ನಾನು ಇದರಲ್ಲಿ ಮಾಹಿತಿ ಕೊಡ್ತಾಯಿದ್ದೀನಿ. ಅದಕ್ಕೆ ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ಕಂಟಿನ್ಯೂಸ್ ಯೂಸ್ಫುಲ್ ನೋಟಿಫಿಕೇಷನ್. ಬನ್ನಿ, ಈಗ ಈ ವಿಡಿಯೋ ನೀವು ಕೊನೆ ತನಕ ನೋಡಿದರೆ ಡೆಫಿನೆಟ್ ಆಗಿ ನಿಮಗೆ ಒಂದು ಓವರಾಲ್ ಪಿಕ್ಚರ್ ಸಿಗುತ್ತೆ. ಯಾವ ಟಾಪಿಕನ್ನು ನೀವು ಎಸ್ಪೆಷಲಿ ಓದಬೇಕು ಅಂತ ನಿಮ್ಗೆ ಐಡಿಯಾ ಬರುತ್ತೆ. ಕೊನೆ ತನಕ ಈ ವಿಡಿಯೋ ನೋಡಿ. ಅಷ್ಟೇ ಅಲ್ಲ, ಈ ವಿಡಿಯೋ ಲೈಕ್ ಆದರೆ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಫಸ್ಟ್ ಆಫ್ ಆಲ್ ನಾನು ಟಾಪಿಕ್ ವೈಸ್ ಯಾವ ಕ್ವಶನ್ ಎಷ್ಟು ಸಲ ಕೇಳಿದಾರೆ ಅಂತ ಮಾಹಿತಿ ಕೊಡ್ತಾಯಿದ್ದೀನಿ. ಅಷ್ಟೇ ಅಲ್ಲ, ಅದಾದ ನಂತರ ಎಲ್ಲ ಓವರಾಲ್ ಟಾಪಿಕ್ ಎಷ್ಟು ಸಲ ರಿಪೀಟ್ ಆಗಿದೆ ಅನ್ನೋದು ನಾನು ಒನ್ ಬೈ ಒನ್ ಇನ್ಫಾರ್ಮೇಷನ್ ಹೇಳ್ಕೊತ ಹೋಗ್ತಾಯಿದ್ದೀನಿ. ಈಗ ನಾನು ಇದನ್ನು ಮಾಡೆಲ್ ಕ್ವಶನ್ ಪೇಪರ್ ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ ಅಂದರೆ ಟೋಟಲ್ ಈಗ 60 ಮಾರ್ಕ್ಸ್ ಟು 70 ಮಾರ್ಕ್ಸ್ ಏನು ರಿಪೀಟ್ ಆಗಿದೆ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಕೊನೆ ತನಕ ನೋಡಿದರೆ ಡೆಫಿನೆಟ್ ಆಗಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಈಗ ಫಸ್ಟ್ ಕ್ವಶನ್ ಪೇಪರ್ ಈಗ ನೋಡಿ, ಟೋಟಲ್ ಇದು 6 ಟೈಮ್ ರಿಪೀಟ್ ಆಗಿದೆ. ದಿಸ್ ಕ್ವಶನ್ ಹ್ಯಾಸ್ ಬೀನ್ ರಿಪೀಟೆಡ್ 6 ಟೈಮ್. ಇದರಲ್ಲಿ ಏನು ಕ್ವಶನ್ ನೋಡಿ, ಸೀರೀಸ್ ಮತ್ತು ಪ್ಯಾರಲಲ್ ರೆಸಿಸ್ಟೆನ್ಸ್ದು ಮತ್ತು ಟೋಟಲ್ ರೆಸಿಸ್ಟೆನ್ಸ್ ಕೊಟ್ಬಿಟ್ಟು ಒಂದು ನೆಟ್ವರ್ಕ್ ಕೊಟ್ಬಿಟ್ಟು ಅದರದ್ದು ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳ್ತಾರೆ ಮತ್ತು ಡ್ರಾ ಸರ್ಕ್ಯೂಟ್ ಆ್ಯಂಡ್ ಕ್ಯಾಲ್ಕುಲೇಟರ್ ರೆಸಿಸ್ಟೆನ್ಸ್ ಪ್ರಾಬ್ಲಮ್ಸನ್ನು ಕೇಳ್ತಾರೆ. ಇದು ನೋಡಿ 5 ಮಾರ್ಕ್ಸ್ 10 ಮಾರ್ಕ್ಸ್ ಟೋಟಲ್ 3 to 6 ಟೈಮ್ಸ್ ಇದು ರಿಪೀಟ್ ಆಗಿದೆ. ಅಂದರೆ ಸೀರೀಸ್ ಪ್ಯಾರಲಲ್ ರೆಸಿಸ್ಟೆನ್ಸ್ ರೆಸಿಸ್ಟಿವ್ ನೆಟ್ವರ್ಕ್ ಮೇಲೆ ಈ ಪ್ರಾಬ್ಲಮನ್ನು ಕೇಳಿದ್ದಾರೆ. ಅದಕ್ಕೆ ನೀವು ಇದು ಓದಿದರೆ ಡೆಫಿನೆಟ್ ಆಗಿ ನೀವು 5 to 10 ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ನೆಕ್ಸ್ಟ್ ಟಾಪಿಕ್ ಇದರಲ್ಲಿ ನಾವು ನೋಡ್ಬೋದು ಅರ್ಥಿಂಗ್, ಪ್ಲೇಟ್ ಅರ್ಥಿಂಗ್, ಪೈಪ್ ಅರ್ಥಿಂಗ್ ಆ್ಯಂಡ್ ಕಾಂಪೊನೆಂಟ್. ಇದು ಭಾಳಷ್ಟು ಸಲ ನೋಡಿ 9 ಟೈಮ್ಸ್ ಈ ಟಾಪಿಕ್ ರಿಪೀಟ್ ಆಗಿದೆ. ಅಂದರೆ ಪ್ರೀವಿಯಸ್ ಕ್ವಶನ್ ಪೇಪರ್ಸಲ್ಲಿ 9 ಟೈಮ್ಸ್ ರಿಪೀಟ್ ಆಗಿದೆ. ಕ್ವಶನ್ಸ್ ಯಾವ ಥರ ಕೇಳ್ತಾರೆ ಇದರಲ್ಲಿ, ಫಸ್ಟ್ ಆಫ್ ಆಲ್ ಪೈಪ್ ಅರ್ಥಿಂಗ್ ವಿತ್ ಡಯಾಗ್ರಾಮ್ 3 ಟೈಮ್ಸ್ ಕೇಳಿದ್ದಾರೆ. ಪ್ಲೇಟ್ ಅರ್ಥಿಂಗ್ ವಿತ್ ಡಯಾಗ್ರಾಮ್ 2 ಟೈಮ್ಸ್ ಕೇಳಿದ್ದಾರೆ. ಅದೇ ರೀತಿ ಲಿಸ್ಟ್ ಕಾಂಪೊನೆಂಟ್ಸ್ ಆಫ್ ಅರ್ಥಿಂಗ್ ಇನ್ಸ್ಟಾಲೇಷನ್, ಫ್ಯಾಕ್ಟರ್ ಅಫೆಕ್ಟಿಂಗ್ ಅರ್ಥಿಂಗ್, ಕಂಪೇರ್ ಪೈಪ್ ಆ್ಯಂಡ್ ಪ್ಲೇಟ್ ಅರ್ಥಿಂಗ್. ನೋಡಿ, ದೀಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಟಾಪಿಕ್ಸ್. ಅಂದರೆ ಅರ್ಥಿಂಗ್ ರಿಲೇಟೆಡ್ ಪ್ಲೇಟ್ ಮತ್ತು ಪೈಪ್ ಅರ್ಥಿಂಗ್ ಮತ್ತು ಅದರ ಕಾಂಪೊನೆಂಟ್ಸ್ ಮತ್ತು ಕಂಪ್ಯಾರಿಸನ್ ಟೋಟಲ್ 9 ಟೈಮ್ಸ್ ಇದು ರಿಪೀಟ್ ಆಗಿದೆ. ಅದಕ್ಕೆ ಈ ಟಾಪಿಕ್ ನೀವು ಓದಿದರೆ ಡೆಫಿನೆಟ್ ಆಗಿ ನೀವು ಈಸಿಯಾಗಿ ಸ್ಕೋರ್ ಮಾಡಬಹುದು. ಮತ್ತು ಸ್ವಿಚಸ್ ಮೇಲೂ ಕೂಡ ಈ ಟಾಪಿಕ್ ನೋಡಿ, ಸ್ವಿಚಸ್ ಮೇಲೆ 10 ಟೈಮ್ಸ್ ರಿಪೀಟ್ ಆಗಿದೆ. ದಿಸ್ ಹ್ಯಾಸ್ ಬಿನ್ ರಿಪೀಟೆಡ್ 10 ಟೈಮ್ಸ್. 10 ಟೈಮ್ಸ್ ಅಂದರೆ 3 ಮಾರ್ಕ್ಸ್ 5 ಮಾರ್ಕ್ಸ್ 10 ಮಾರ್ಕ್ಸ್ ಎಲ್ಲ ಕೂಡಿ ನಾನು ಹೇಳ್ತಾ ಇದ್ದೀನಿ. ಡ್ರಾ ಸಿಂಬಲ್ ಆಫ್ SPST, ಸಿಂಗಲ್ ಪೋಲ್ ಸಿಂಗಲ್ ಥ್ರೂ, DPST, ಡಬಲ್ ಪೋಲ್ ಸಿಂಗಲ್ ಥ್ರೂ, TPST, SPDT ಮತ್ತು ವೈರಿಂಗ್ ಫಾರ್ 2 ಲ್ಯಾಂಪ್ ಕಂಟ್ರೋಲ್ ಫ್ರಮ್ 2 ಪ್ಲೇಸಸ್ 2 ಟೈಮ್ಸ್ ಕೇಳಿದ್ದಾರೆ. ಸ್ವಿಚಸ್ ಇದು 3 ಟೈಮ್ಸ್ ಕೇಳಿದ್ದಾರೆ. ಅದೇ ರೀತಿ ವೈರಿಂಗ್ ಫಾರ್ ಲ್ಯಾಂಪ್ ಕಂಟ್ರೋಲ್ ಫಾರ್ 3 ಪ್ಲೇಸಸ್ 2 ಟೈಮ್ಸ್ ಕೇಳಿದ್ದಾರೆ. ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ಸ್ವಿಚಸ್ ಆ್ಯಂಡ್ ಅಪ್ಲಿಕೇಶನ್, ದಿಸ್ ಈಸ್ 3 ಟೈಮ್ಸ್. ನೋಡಿ 5 to 3 ಮಾರ್ಕ್ಸ್ ಈ ಟೋಟಲ್ ಈ ಟಾಪಿಕ್ ಮೇಲೆ ಇಲ್ಲಿ ನಾವು ನೋಡಬಹುದು 10 ಟೈಮ್ಸ್ ಇದು ರಿಪೀಟ್ ಆಗಿದೆ. ಮತ್ತು PMMC ಪರ್ಮನೆಂಟ್ ಮ್ಯಾಗ್ನೆಟ್ ಮೂವಿಂಗ್ ಕಾಯಿಲ್, ಇದರಲ್ಲಿ ಇಲ್ಲಿ ನಾವು ನೋಡ್ಬೋದು ಎಕ್ಸ್ಪ್ಲೇನ್ PMMC ಇನ್ಸ್ಟ್ರೂಮೆಂಟ್ ವಿತ್ ಡಯಾಗ್ರಾಮ್, ಎಕ್ಸ್ಪ್ಲೇನ್ PMMC ಅಮೀಟರ್ ಸಪ್ರೇಟಾಗಿ ಕೇಳಿದ್ದಾರೆ. ಈಗ PMMC ಇನ್ಸ್ಟ್ರೂಮೆಂಟ್ 2 ಟೈಮ್ಸ್ ಕೇಳಿದ್ದಾರೆ, PMMC ಅಮೀಟರ್ 1 ಟೈಮ್ ಮತ್ತು PMMC ವರ್ಸಸ್ ಅದರ್ ಇನ್ಸ್ಟ್ರೂಮೆಂಟ್ ಕಂಪ್ಯಾರಿಸನ್ ಕೂಡ ಇದು 1 ಟೈಮ್. ಅಂದರೆ ಟೋಟಲ್ PMMC ರಿಲೇಟೆಡ್ ಕನ್ಸ್ಟ್ರಕ್ಷನ್ ವರ್ಕಿಂಗ್ ಮೇಲೆ 4 ಟೈಮ್ಸ್ ಈ ಕ್ವಶನ್ ರಿಪೀಟ್ ಆಗಿದೆ. ವೈರಿಂಗ್ ಸಿಸ್ಟಮಲ್ಲಿ ನಾವು ನೋಡ್ಬೋದು, ವೈರಿಂಗ್ ಸಿಸ್ಟಮಲ್ಲಿ ಇಲ್ಲಿ ನಾವು ನೋಡುವಂಗೆ ಕಂಪೇರ್ ಸರ್ಫೇಸ್ ಆ್ಯಂಡ್ ಕಂಡ್ಯೂಟ್ ವೈರಿಂಗ್ 5 ಪಾಯಿಂಟ್ಸ್ ಬರೀಬೇಕು. 3 ಟೈಮ್ಸ್ ಇದು ರಿಪೀಟ್ ಆಗಿದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತು ವೈರಿಂಗ್ ಸಿಸ್ಟಮ್ ಆ್ಯಂಡ್ ಅಪ್ಲಿಕೇಶನ್, ಲಿಸ್ಟ್ ಮಟೀರಿಯಲ್ ಟೂಲ್ಸ್ ರಿಕ್ವೈರ್ಡ್ ಫಾರ್ ದ ವೈರಿಂಗ್, ಎಕ್ಸ್ಪ್ಲೇನ್ ವೈರಿಂಗ್ ಲೇಔಟ್ ಫಾರ್ ಸಿಂಗಲ್ ರೂಮ್, ಇದು 2 ಟೈಮ್ಸ್ ಕೇಳಿದ್ದಾರೆ. ಅಂದರೆ ವೈರಿಂಗ್ ಸಿಸ್ಟಮ್ಸ್ ಮೇಲೆ ಟೋಟಲ್ 9 ಟೈಮ್ಸ್ ಕ್ವಶನ್ಸ್ ಬಂದಿದೆ. ಅದು 5 ಮಾರ್ಕ್ಸ್ ಆಗಿರ್ಬೋದು, 3 ಮಾರ್ಕ್ಸ್ ಆಗಿರ್ಬೋದು. ಮತ್ತು ಪ್ರೊಟೆಕ್ಟಿವ್ ಡಿವೈಸಸಲ್ಲಿ ಇಲ್ಲಿ ನಾವು ನೋಡ್ಬೋದು ಪ್ರೊಟೆಕ್ಟಿವ್ ಡಿವೈಸ್ MCB, ಫ್ಯೂಸ್, ಓವರ್ಲೋಡ್ ರಿಲೇಸ್, ಇದರಲ್ಲಿ ಟೋಟಲ್ ಇದು 9 ಟೈಮ್ಸ್ ಕೇಳಿದ್ದಾರೆ. ಟಾಪಿಕ್ ನಾವು ನೋಡಬಹುದು ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ಫ್ಯೂಸಸ್, ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ 2 ಟೈಮ್ಸ್ ಕೇಳಿದ್ದಾರೆ. ಮತ್ತು MCB ವರ್ಕಿಂಗ್ 3 ಟೈಮ್ಸ್ ರಿಪೀಟ್ ಆಗಿದೆ. ನೋಡಿ, ದಿಸ್ ಈಸ್ ಇಂಪಾರ್ಟೆಂಟ್. MCB ವರ್ಕಿಂಗ್ 3 ಟೈಮ್ಸ್ ಅಂದರೆ ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್, ದಿಸ್ ಇಸ್ ಪ್ರೊಟೆಕ್ಟಿವ್ ಡಿವೈಸ್. ಮತ್ತು ಡಿಫ್ರೆನ್ಸ್ ಬಿಟ್ವೀನ್ MCB ಆ್ಯಂಡ್ ಫ್ಯೂಸ್, ಥರ್ಮಲ್ ಓವರ್ಲೋಡ್ ರಿಲೇ ವರ್ಕಿಂಗ್ ಅಂದರೆ ರಿಲೇ ವರ್ಕಿಂಗ್ ಕೇಳಿದ್ದಾರೆ ಇದರಲ್ಲಿ 2 ಟೈಮ್ಸ್. ಮತ್ತು ಓವರ್ಲೋಡ್ ಪ್ರೊಟೆಕ್ಷನ್ ಡಿವೈಸಸ್, ಥರ್ಮಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ರಿಲೇ, ಇದು 1 ಟೈಮ್. ಅಂದರೆ ಈ ಟಾಪಿಕ್ ಮೇಲೆ ಟೋಟಲ್ 9 ಟೈಮ್ಸ್ ಕ್ವಶನ್ಸನ್ನು ಕೇಳಿದ್ದಾರೆ.
ಪ್ರಾಬ್ಲಮ್ಸ್ ನಾವು ನೋಡ್ಬೋದು, ಲೋಡ್ ಕ್ಯಾಲ್ಕುಲೇಷನ್ ಆ್ಯಂಡ್ ಫ್ಯೂಸ್ ರೇಟಿಂಗ್ ಕೇಬಲ್ ಸೈಜ್. ಅದರ ಮೇಲೆ ಈಗ ಕ್ಯಾಲ್ಕುಲೇಟ್ ಟೋಟಲ್ ಕನೆಕ್ಟೆಡ್ ಲೋಡ್ 4 ಟೈಮ್ಸ್ ಕೇಳಿದಾರೆ ನೋಡಿ. ಪ್ರಾಬ್ಲಮ್ಸ್ ಇದ್ರ ಮೇಲೆ ಲೋಡ್ ಕ್ಯಾಲ್ಕುಲೇಷನ್ ಮೇಲೆ 4 ಟೈಮ್ಸ್ ಬಂದಿದೆ. ಫೈಂಡ್ ಕರೆಂಟ್ ಡ್ರಾನ್, ಫ್ಯೂಸ್ ರೇಟಿಂಗ್ ಆ್ಯಂಡ್ ಕೇಬಲ್ ಸೈಜ್ 3 ಟೈಮ್ಸ್ ಈ ಟಾಪಿಕ್ಸ್ ರಿಪೀಟ್ ಆಗಿದೆ. ಮತ್ತು ಡೊಮೆಸ್ಟಿಕ್ ಲೋಡ್ ಕ್ಯಾಲ್ಕುಲೇಷನ್ 4 ಟೈಮ್ಸ್ ಇದು ರಿಪೀಟ್ ಆಗಿದೆ. ಟೋಟಲ್ ಇದು 11 ಟೈಮ್ಸ್ ನೋಡಿ ಇದರ ರಿಲೇಟೆಡ್ ಕ್ವಶನ್ಸ್ ಬಂದಿದೆ. ಇದು ಮೋಸ್ಟ್ ರಿಪೀಟೆಡ್. ಇದರಲ್ಲಿ ಭಾಳಷ್ಟು ನ್ಯೂಮರಿಕಲ್ಸ್ ಅಂದರೆ ಪ್ರಾಬ್ಲಮ್ಸನ್ನು ಕೇಳ್ತಾರೆ ಈ ಟಾಪಿಕಲ್ಲಿ. ನೆಕ್ಸ್ಟ್ ನಾವು ನೋಡ್ಬೋದು ಎನರ್ಜಿ ಜನರೇಷನ್, ಸೋಲಾರ್ ಮತ್ತು ವಿಂಡ್ ಎನರ್ಜಿ ಏನಿದೆ ಅದರಲ್ಲಿ ಟೋಟಲ್ ಇದರಲ್ಲಿ ಸೋಲಾರ್ ಆ್ಯಂಡ್ ವಿಂಡ್ ಎನರ್ಜಿ ಜನರೇಷನ್ ವಿತ್ ಡಯಾಗ್ರಾಮ್ 3 ಟೈಮ್ಸ್ 10 ಮಾರ್ಕ್ಸಿಗೆ ಕೇಳಿದ್ದಾರೆ ನೋಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೆಕ್ಷನ್ ಡಿ ಪಾರ್ಟ್ 2 ಅಲ್ಲಿ ಇದು ರಿಪೀಟ್ ಆಗುತ್ತೆ. ಮತ್ತು ಕಾಂಪೋನೆಂಟ್ಸ್ ಆಫ್ ಸೋಲಾರ್ ಪ್ಲಾಂಟ್ ವಿತ್ ಬ್ಲಾಕ್ ಡಯಾಗ್ರಾಮ್ 5 to 10 ಮಾರ್ಕ್ಸ್. ಸೋಲಾರ್ ಪ್ಲಾಂಟ್ ವಿತ್ ಬ್ಲಾಕ್ ಡಯಾಗ್ರಾಮ್ 2 ಟೈಮ್ಸ್ ಇದನ್ನು ಕೇಳಿದ್ದಾರೆ. ಆ್ಯಂಡ್ ಕಂಪ್ಯಾರಿಸನ್ ಬಿಟ್ವೀನ್ ಸೋಲಾರ್ ಎನರ್ಜಿ ಆ್ಯಂಡ್ ವಿಂಡ್ ಸಿಸ್ಟಮ್, ದಿಸ್ ಈಸ್ 1 ಟೈಮ್. ಅಂದರೆ ಟೋಟಲ್ 6 ಟೈಮ್ಸ್ ಇದು ಇದರಲ್ಲಿ ರಿಪೀಟ್ ಆಗಿದೆ. ನೆಕ್ಸ್ಟ್ ಡೊಮೆಸ್ಟಿಕ್ ವೈರಿಂಗ್ ಆ್ಯಂಡ್ ಇನ್ಸ್ಟಾಲೇಷನ್, 1 ರೂಮ್ 2 BHK ಫ್ಯಾನ್ ಆ್ಯಂಡ್ ಲ್ಯಾಂಪ್. ಇಲ್ಲಿ ನಾವು ನೋಡ್ಬೋದು ಟೋಟಲ್ ಇದು 9 ಟೈಮ್ಸ್ ಇಲ್ಲಿ ರಿಪೀಟ್ ಆಗಿದ್ದಿದೆ. ಇದರಲ್ಲಿ ವಿಶೇಷವಾಗಿ ಡಿಸೈನ್ 1 ರೂಮ್ ವೈರಿಂಗ್, ಡಿಸೈನ್ 2 BHK ವೈರಿಂಗ್, ಡ್ರಾ ಲೈಟ್ ಲೇಔಟ್, 3 ವೇ ಆ್ಯಂಡ್ 2 ವೇ ಕಂಟ್ರೋಲ್. ದಿಸ್ ಈಸ್ 2 to 3 ಟೈಮ್ಸ್ ಈಚ್ ಟಾಪಿಕ್ ಇದರಲ್ಲಿ ಕೇಳಿದ್ದಾರೆ. ಮತ್ತು ಟೆಸ್ಟಿಂಗಲ್ಲಿ ಕೂಡ ಇಲ್ಲಿ ನಾವು ನೋಡ್ಬೋದು ಪ್ರೊಸೀಜರ್ ಫಾರ್ ಕಂಟಿನ್ಯೂಟಿ ಟೆಸ್ಟಿಂಗ್ ಪ್ರೊಸೀಜರ್, ಟೆಸ್ಟ್ ಇನ್ಸುಲೇಷನ್, ಅರ್ತ್ ರೆಸಿಸ್ಟೆನ್ಸ್ 2 ಟೈಮ್ಸ್, ಮತ್ತು ಕಂಟಿನ್ಯೂಟಿ ಆ್ಯಂಡ್ ಪೊಲಾರಿಟಿ ಟೆಸ್ಟ್ ಯೂಸಿಂಗ್ ಮಲ್ಟಿಮೀಟರ್ 1 ಟೈಮ್, ಟೆಸ್ಟ್ ಸ್ಟೆಪ್ಸ್ ಇನ್ ಡೊಮೆಸ್ಟಿಕ್ ವೈರಿಂಗ್ ಇದು ಕೂಡ 1 ಟೈಮ್ ಕೇಳಿದ್ದಾರೆ. ಈಗ ನೀವೇನು ಮಾಡಬೇಕಂದ್ರೆ ಮೋರ್ ದ್ಯಾನ್ 2 ಟೈಮ್ಸ್ ಏನು ರಿಪೀಟ್ ಆಗಿದ್ದಾವೆ ಅದನ್ನು ಪರ್ಫೆಕ್ಟಾಗಿ ಓದಿದರೆ ಡೆಫಿನೆಟ್ ಆಗಿ ರಿಪೀಟ್ ಆಗೋ ಚಾನ್ಸಸ್ ಇರ್ತವೆ. ನೆಕ್ಸ್ಟ್ ಅರ್ಥಿಂಗ್ ಕಾಂಪೊನೆಂಟ್ಸ್, ಲಿಸ್ಟ್ ಅರ್ಥಿಂಗ್ ಕಾಂಪೊನೆಂಟ್ಸ್ 2 ಟೈಮ್ಸ್ ಕೇಳಿದ್ದಾರೆ. ಎಕ್ಸೆಸರಿ ಯೂಸ್ಡ್ ಇನ್ ವೈರಿಂಗ್ ಆ್ಯಂಡ್ ಇನ್ಸ್ಟಾಲೇಷನ್, ದಿಸ್ ಈಸ್ 2 ಟೈಮ್ಸ್. ಆ್ಯಂಡ್ ಕಾಂಪೊನೆಂಟ್ಸ್ ಫಾರ್ GFCI, ದಿಸ್ ಈಸ್ ಆಲ್ಸೋ 1 ಟೈಮ್. ಅಂದರೆ ಟೋಟಲ್ ಈಗ ನಾವು ನೋಡಬಹುದು, ಈಗ ಇನ್ ಬ್ರೀಫ್ ಸಮರಿ ನಾವು ನೋಡಿದಂಗೆ ಲೋಡ್ ಕ್ಯಾಲ್ಕುಲೇಷನ್ ಟೋಟಲ್ 11 ಟೈಮ್ ರಿಪೀಟ್ ಆಗಿದೆ. ಸ್ವಿಚಸ್ ಸಿಂಬಲ್ ಮತ್ತು ಡಯಾಗ್ರಾಮ್ 10 ಟೈಮ್ ರಿಪೀಟ್ ಆಗಿದೆ. ಅರ್ಥಿಂಗದ್ದು 9 ಟೈಮ್ಸ್, ವೈರಿಂಗ್ ಸಿಸ್ಟಮ್ದು ಕೂಡ 9 ಟೈಮ್ಸ್, ಡೊಮೆಸ್ಟಿಕ್ ವೈರಿಂಗ್ ಇನ್ಸ್ಟಾಲೇಷನ್ 9 ಟೈಮ್ಸ್ ರಿಪೀಟ್ ಆಗಿದೆ. ಪ್ರೊಟೆಕ್ಟಿವ್ ವೈರಿಂಗ್ ಡಿವೈಸಸ್ 9 ಟೈಮ್, ಟೆಸ್ಟಿಂಗದ್ದು ಅದೇ ರೀತಿ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಷನ್ 6 ಟೈಮ್ಸ್ ಕೇಳಿದ್ದಾರೆ. ಈ ಥರ PMMC 4 ಟೈಮ್ಸ್. ಲೈಕ್ ವೈಸ್ ಇಲ್ಲಿ ನಾವು ನೋಡ್ಬೋದು ಇವೆಲ್ಲ ಕ್ವಶನ್ಸ್ ಈಗ ನಾನು ಏನು ಹೇಳ್ತಾ ಇದ್ದೀನಿ ಇದು ದಿಸ್ ಈಸ್ ದಿ ಸಮರಿ ಆಫ್ ಆಲ್ ಪ್ರೀವಿಯಸ್ ಕ್ವಶನ್ಸ್. ಈಗ ನಾನು ಇದಕ್ಕಿಂತ ಮುಂಚೆ ಏನು ಕ್ವಶನ್ಸ್ ನಾನು ಡಿಸ್ಕಸ್ ಮಾಡಿದ್ದೀನಿ ಆ ಕ್ವಶನ್ಸ್ದು ಇದು ಸಮರಿ. ಯಾವ ಕ್ವಶನ್ ಎಷ್ಟು ಸಲ ರಿಪೀಟ್ ಆಗಿದೆ ಅಂತ. ಅದಕ್ಕೆ ನೀವು ರಿಪೀಟೆಡ್ ಆಗಿದ್ದು ಕ್ವಶನ್ಸನ್ನು ಪರ್ಫೆಕ್ಟಾಗಿ ಓದಿದರೆ ಅವೇ ಕ್ವಶನ್ಸ್ ರಿಪೀಟ್ ಆಗೋ ಪಾಸಿಬಿಲಿಟಿ ಇರುತ್ತೆ. ಅದ್ರ ಜೊತೆಗೆ ನೀವು ಪ್ರೀವಿಯಸ್ ಮಾಡೆಲ್ ಕ್ವಶನ್ ಪೇಪರ್ ಏನಿದೆ ಫುಲ್ ಅದು ಕೂಡ ರೆಫರ್ ಮಾಡಿದರೆ ನೀವು ಡೆಫಿನೆಟ್ ಆಗಿ ಒಳ್ಳೆ ಮಾರ್ಕ್ಸ್ ತೊಗೋಬೋದು ಅಂತ ಹೇಳಿ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.